ಎಲ್ಲರಿಗೂ ಪಿಕ್ಸೆಲ್ ಜೋಡಿಗೆ ಸ್ವಾಗತ ಸುಸ್ವಾಗತ. ದೂರದಲ್ಲಿ ಯಾವುದೋ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಅದು ಯಾವುದು ಅಂತ ನೋಡ್ತಾ ಇದ್ದೀರಾ? ಅದೇ ನಮ್ಮ ದೊಡ್ಡಬಳ್ಳಾಪುರದ ಹತ್ರ ಇರುವಂಥ ಉಳುಕುಡಿ ಬೆಟ್ಟ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದು ದೊಡ್ಡಬಳ್ಳಾಪುರದಿಂದ 20 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ಇರುವಂಥ ದೇವ್ರು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ. ಆ ಬೆಟ್ಟಕ್ಕೆ ಹೋಗೋ ದಾರಿಲಿ ಇನ್ನೊಂದು ದೇವಸ್ಥಾನ ಇದೆ, ಮುಕ್ಕಣ್ಣೇಶ್ವರ ಅಂದ್ಬಿಟ್ಟು. ಅದು ಬಂಡೆ ಕೆಳಗಡೆ ಇರೋವಂಥ ದೇವಸ್ಥಾನ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಸೂಪರಾಗಿದೆ. ಯಾಕಂದರೆ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ಅಲ್ಲಿ ಬೆಟ್ಟಕ್ಕೆ ಹೋಗ್ತಾರೆ, ಬಟ್ ಈ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರೋದೇ ಇಲ್ಲ. ಆ ದಾರಿನೂ ಅಷ್ಟೊಂದು ಚೆನ್ನಾಗೂ ಇಲ್ಲ. ನೋಡಿ ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಬಟ್ ಇಲ್ಲಿ ಯಾರೂ ಇರೋದಿಲ್ಲ. ನಾವು ಹೋದಾಗಂತೂ ಒಬ್ಬರು ಯಾರೂ ಇರಲಿಲ್ಲ, ಪೂಜೆ ಮಾಡೋರು ಯಾರೂ ಕೂಡ ಅಲ್ಲಿ ಇರಲಿಲ್ಲ. ನೋಡಿ ಇದೇ ಉಳುಕುಡಿ ಬೆಟ್ಟ ಹತ್ತೋಕ್ಕೆ ಎಂಟ್ರೆನ್ಸು ಇದೇನೆ. ಇಲ್ಲಿಂದನೇ ಶುರು ಮಾಡಬೇಕು ಬೆಟ್ಟನ. ನಾವು ಲೇಟಾಗಿ ಹೋಗಿದ್ವಿ. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು 4:45ಗೆ. ಅದಕ್ಕೋಸ್ಕರ ಯಾರೂ ಇರಲಿಲ್ಲ. ಅಲ್ಲಿರೋರು ಹೇಳಿದ ಪ್ರಕಾರ 1900 ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು. ಬಟ್ ನಾವು ಹತ್ತಿದಾಗ ಅಷ್ಟೊಂದು ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪ ಹತ್ತಿದ ಮೇಲೆ ನಿಮಗೊಂದು ಚಿಕ್ಕ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಶಿವ ಮತ್ತು ನಂದಿ. ನೋಡಿ ಮೇಲ್ಗಡೆ ಇದು ಅರ್ಧದಿಂದ ವ್ಯೂ ಯಾವ ಥರ ಇದೆ ಅಂದ್ಬಿಟ್ಟು ಸೂಪರಾಗಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಏನಾದರೂ ಟಿಫನ್ನು ಏನಾದರೂ ಮಾಡ್ಕೊಂಬಂದು ಒಂದು ಹಾಫ್ ಡೇ ಒಂದು ಸ್ಪೆಂಡ್ ಮಾಡೋದಕ್ಕೆ ಮಾಡಿಸಿದಂಥ ಜಾಗ ಇದು. ಒಂದು ಸ್ವಲ್ಪ ಮೇಲೆ ಹತ್ತಿ ಇನ್ನೊಂದು ಮುಕ್ಕಾಲು ಜಾಗ ಹೋಗಿದ ತಕ್ಷಣ ನಿಮಗೊಂದು ಚಿಕ್ಕದು ಕೊಳ ಥರ ಸಿಗುತ್ತೆ. ನೋಡಿ ಅಲ್ಲಿ ಒಂದು ಚಿಕ್ಕ ಬಸವಣ್ಣ ಕೂಡ ಇದೆ. ಈ ಜಾಗಕ್ಕೆ ಬಂದರೆ ನೀವು ಒಂದು ಮುಕ್ಕಾಲು ಹತ್ತಿದ್ದೀರ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆಯಿಂದ ಅಂತೂ ವ್ಯೂ ಸೈಕಾಗಿದೆ. ಹಾಗೆ ಇನ್ನು ಸ್ವಲ್ಪ ಮೇಲೆ ಹತ್ಕೊಂಡು ನೀವು ಹೋಗಬೇಕು. ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ, ಈ ಜಾಗಕ್ಕೋಸ್ಕರ ವೀರಭದ್ರ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಇಬ್ಬರು ಹೋರಾಡಿ ಆಗ ವೀರಭದ್ರ ಸ್ವಾಮಿ ಇಲ್ಲಿ ನೆಲೆಸೋ ಥರ ಆಗುತ್ತೆ. ಮತ್ತು ನರಸಿಂಹಸ್ವಾಮಿ ಆಂಧ್ರ ಪ್ರದೇಶದಲ್ಲಿ ಹೋಗಿ ನೆಲೆಸೋ ಥರ ಆಗುತ್ತೆ. ನಮಗಂತೂ ಈ ಬೆಟ್ಟ ಹತ್ತಿ ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಯಿತು. ಬಟ್ ಒಂದು ಏನು ಬೇಜಾರಂದರೆ ನಾವು ಮೇಲೆ ಹೋದಾಗ ದೇವಸ್ಥಾನ ಓಪನ್ ಇರಲಿಲ್ಲ. ಯಾಕಂದರೆ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ 4 o'clock, ನಾವು ರೀಚ್ ಆದಾಗ 5 o'clock ಆಗಿತ್ತು. ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಇತ್ತು. ಬಟ್ ಮೇಲ್ಗಡೆಯಿಂದ ವ್ಯೂ ಮಾತ್ರ ಸೂಪರಾಗಿತ್ತು. ಇದಂತೂ ಒನ್ ಡೇ ಟ್ರೆಕ್ಕಿಂಗ್ಗೆ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ ಒಳ್ಳೆ ಸೂಪರಾಗಿರೋ ಜಾಗ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೇಲಿಂದ ಕೆಳಗಿಡಿಯೋ ಅಷ್ಟೊತ್ತಿಗೆ ನಮ್ಮ ಹುಡುಗನ ಕಾಲು ಗಾಢ ಆಗಿಬಿಟ್ಟಿತ್ತು. ನೋಡಿ ಯಾವ ಥರ ಅದರ್ತಾ ಇದೆ ಅಂದ್ಬಿಟ್ಟು.